ಇರುವ ಅಡ್ಡಿ ಎಲ್ಲ ನಿವಾರಿಸ್ತಾರೆ, ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆಗೆ ಪರಿಹಾರ ಹುಡುಕ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಇವರು ಹೋದ ಬೆನ್ನಿಂದಲೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡಿದ್ರೆ ಇವ್ರ ಸಂಬಂಧ ಕೇವಲ ಬಿಜೆಪಿ ವಿರೋಧ ಮಾಡಕ್ ಮಾತ್ರ ಅಂಥೇಳಿ ಅನ್ಸುತ್ತೆ. ರಾಜ್ಯದ ಹಿತ ಅಥವಾ ದೇಶದ ಹಿತದೃಷ್ಟಿಯಿಂದ ಇವ್ರ ಸಂಬಂಧ ಇಲ್ಲ, ಕೇವಲ ಬಿಜೆಪಿ ವಿರೋಧ ಮಾಡೋದಕ್ಕೆ ಮಾತ್ರ ಇವ್ರ ಸಂಬಂಧ ಅಂತ ಅನ್ಸುತ್ತೆ. ಯಾವ ರೀತಿ ನಮ್ಮ ಕರ್ನಾಟಕದ ಮೇಲೆ ಎಫೆಕ್ಟ್ ಆಗುತ್ತೆ? ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾರೆ, ನೀವು ಹೇಳ್ತಿದ್ದೀರಾ ತಮಿಳುನಾಡು ಸರ್ಕಾರನ ಒಪ್ಪಿಸಬೇಕು ಇವರು ಅಂತ. ಅಲ್ಲ, ಈಗ ವಿರೋಧ ಮಾಡ್ತಿರೋದು ಕೇಂದ್ರ ಸರ್ಕಾರ ಅಲ್ಲ, ವಿರೋಧ ಮಾಡ್ತಿರೋದು ತಮಿಳುನಾಡು. ತಮಿಳುನಾಡು ಒಪ್ಪಿಸ್ಬಿಟ್ರೆ ಕೇಂದ್ರ ಸರ್ಕಾರ ಕಣ್ಮುಚ್ಚಿ ಸೈನ್ ಹಾಕಿ ಕೊಡುತ್ತೆ. ಒಪ್ಪಿಸ್ಬೇಕಾಗಿರೋದು ತಮಿಳುನಾಡನ್ನ, ವಿರೋಧ ಮಾಡ್ತಿರೋದು ತಮಿಳುನಾಡು. ವಿವಾದ ಇರೋದು ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ, ಶತಮಾನಗಳ ವಿವಾದ, ಇವತ್ತಿನ ನೆನೆದಲ್ಲ. ಹಾಗಿದ್ದಾಗ ಮನವರಿಕೆ ಮಾಡಿಕೊಡ್ಬೇಕಾಗಿರೋದು ಸ್ನೇಹಿತರು. ವಿ ಆರ್ ನಾಟ್ ಫ್ರೆಂಡ್ಸ್. ಬಿಜೆಪಿ DMK ದೋಸ್ತಿಗಳ ಅಲ್ಲ. ಕಾಂಗ್ರೆಸ್ ಮತ್ತು DMK ರಾಜಕೀಯವಾಗೂ ದೋಸ್ತಿಗಳು. DK ಶಿವಕುಮಾರ್ ಅವರು ತನು ಮನ ಧನದ ಸಮರ್ಪಣೆ ಮಾಡಿ ತಮಿಳುನಾಡಿನಲ್ಲಿ DMK ಲೆಡ್ ಗೌರ್ಮೆಂಟ್ ಬರಲಿಕ್ಕೆ ಕಾರಣ ಆದವರು. ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆನೂ ಹೋಗಿ ಕ್ಯಾಂಪೇನ್ ಮಾಡಿದವರು. ಆ ಸಂಬಂಧವನ್ನು ಉಪಯೋಗಿಸ್ಕೋಬೇಕಲ್ಲ. ಈಗ ಕರ್ನಾಟಕ ರಾಜ್ಯದ ಒಳಿತಿಗಾಗಿ ಯಾವ್ಯಾವುದಕ್ಕೋ ಉಪಯೋಗಿಸ್ಕೊಳ್ತೀರಿ. ಕೇಂದ್ರದ ವಿರುದ್ಧ ಹೋರಾಟ ಮಾಡೋಕ್ಕೆ ನಿಮ್ಮ ಸಂಬಂಧ ಇರ್ಬೋದು ಅನ್ನೋದಾದ್ರೆ, ನೀವೇ ತಂದ ತ್ರಿಭಾಷಾ ಸೂತ್ರದ ವಿರುದ್ಧ ನೀವು DMK ಜೊತೆಗೆ ರಾಜಿ ಮಾಡ್ಕೋಬಹುದು ಅನ್ನೋದಾದ್ರೆ, ರಾಜ್ಯದ ಹಿತದೃಷ್ಟಿಯಿಂದ ನಿಮ್ಮ ಸಂಬಂಧನ ಉಪಯೋಗಿಸ್ಕೊಳ್ಳಿ, ಇರುವಂತ ಸಮಸ್ಯೆಗಳನ್ನು ನಿವಾರಿಸಿ. ಯಾರು ಬೇಡ ಅಂತ ಹೇಳಿದ್ದಾರೆ ನಿಮಗೆ?